ಬೆಂಗಳೂರಿನಲ್ಲಿ ನಿಲ್ಲದ ಪರಭಾಷಿಗರ ಪುಂಡಾಟ. ಕನ್ನಡಿಗ ಆಟೋ ಚಾಲಕನ ಮೇಲೆ ದರ್ಪ. ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಂತಹ ಯುವತಿ. ಎಸ್, ಬೆಂಗಳೂರಿನಲ್ಲಿ ನಿಲ್ಲದ ಪರಭಾಷಿಗರ ಪುಂಡಾಟ. ಕನ್ನಡಿಗ ಆಟೋ ಚಾಲಕನ ಮೇಲೆ ದರ್ಪ. ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದಂತಹ ಯುವತಿ. ಬೆಳ್ಳಂದೂರು ಸರ್ಕಲ್ನಲ್ಲಿ ನಿನ್ನೆ ಸಂಜೆ ಒಂದು ಘಟನೆ. ಬೈಕ್ಗೆ ಟಚ್ ಆಯ್ತು ಅಂತ ನಡು ರಸ್ತೆಯಲ್ಲೇ ಅತಿರೇಕದ ವರ್ತನೆ. ಬೈಕ್ ನಿಲ್ಲಿಸಿ ಹಿಂದಿ ಯುವತಿ ವಾಗ್ವಾದ, ಚಪ್ಪಲಿಯಿಂದ ಥಳಿತ. ಆಟೋ ಚಾಲಕ ಲೋಕೇಶ್ ದೂರು. ಬೆಳ್ಳಂದೂರು ಠಾಣೆಯಲ್ಲಿ ಕೇಸ್ ದಾಖಲು. ಕರ್ನಾಟಕಕ್ಕೆ ಬಂದುಕೊಂಡು ಕನ್ನಡದ ನೀರು ಕುಡ್ಕೊಂಡು ಕಾವೇರಿ ನೀರಿನಲ್ಲಿ ಇದ್ದುಕೊಂಡು ನೀವು ಏನು ಮಾಡ್ತಾ ಇದ್ದೀರಾ? ನೀವು ಮನಸೋ ಇಚ್ಛೆ ತಳೆಯೋದು ಅಂತಂದ್ರೆ ಏನು? ನಿಮ್ಮ ಹಿಂದಿ ಹೇರಿತವನ್ನ ಯಾಕೆ ಕನ್ನಡಿಗರು ಅನುಭವಿಸಬೇಕು? ನಿಮ್ಮ ಒಂದು ರಾಜ್ಯಕ್ಕೆ ಹೋಗಿ ನಾವು ಕನ್ನಡ ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತಾ? ಅದನ್ನು ಸಹಿಸ್ಕೊಳ್ತೀರಾ ನೀವು? ಇಲ್ಲ. ನಿಮ್ಮ ಹಿಂದಿಯನ್ನು ನಾವ್ಯಾಕೆ ಸಹಿಸ್ಕೊಳ್ಬೇಕು? ಈ ಬೆಂಗಳೂರಿನಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಪರಭಾಷಿಗರ ಪುಂಡಾಟ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕನ್ನಡಿಗ ಆಟೋ ಚಾಲಕರ ಮೇಲೆ ಈಕೆ ದರ್ಪವನ್ನ ತೋರಿಸ್ತಾ ಇರುವಂತಹ ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಅಮ್ಮ ತಾಯಿ, ಜಸ್ಟ್ ಟಚ್ ಆಗಿರೋದು. ಪರಭಾಷಿಗರು ಕನ್ನಡದ ಆಟೋ ಮೇಲೆ ಚಪ್ಪಲಿಯನ್ನ ಹಾಕ್ತೀರಾ, ಚಪ್ಪಲಿಯಿಂದ ಥಳಿಸ್ತೀರಾ? ಕಥೆ ಏನು? ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಮ ಹಿಂದಿ ವಾಲಗಳಿಗೆ? ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದಂತಹ ಯುವತಿ. ಬೆಳ್ಳಂದೂರು ಸರ್ಕಲ್ನಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ಬೈಕ್ಗೆ ಟಚ್ ಆಯ್ತು ಅನ್ನುವಂತಹ ಕಾರಣಕ್ಕಾಗಿ ನಡು ರಸ್ತೆಯಲ್ಲಿ ಅತಿರೇಕದ ವರ್ತನೆಯನ್ನ ತೋರಿದ್ದಾಳೆ. ಈ ಹಿಂದೆಯೂ ಕೂಡ ಕನ್ನಡಿಗನ ಮೇಲೆ ದರ್ಪಗಳು ನಡೆದಿತ್ತು, ಕನ್ನಡಿಗನ ಮೇಲೆ ಥಳಿತಗಳು ನಡೆದಿತ್ತು. ಈಗಲೂ ಕೂಡ ಅದೇ ಆಗ್ತಾ ಇದೆ. ಆಟೋದಲ್ಲಿ ಆಟೋ ಚಾಲಕನಿಗೆ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ ವಿಡಿಯೋಗಳನ್ನ ಪ್ಲೇ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಆಕೆ ತನ್ನ ದುರ್ವರ್ತನೆಯನ್ನ ತೋರಿದ್ದಾಳೆ ಎನ್ನುವಂಥದ್ದು. ये बदतमीजी कर रहे हैं, मेरा पैर कुचला, उसके बाद ये वीडियो बना रहे खड़े होके। हेलो जी जी ओके, प्लीज कमिंग. चलो बनाओ तुम वीडियो. ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ. ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ ಗಾಡಿಗೆ ಟಚ್ಚೇ ಆಗ್ಲಿಲ್ಲ. ಹತ್ರಕ್ಕೆ ಬಂದ್ಬಿಟ್ಟು ನನ್ಗೆ ಆವಾಜ್ ಆಗ್ತದೆ. ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಾ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಾ ಇದ್ರೆ ಚೆಕ್ ಮಾಡೋಣ. ನನ್ ಗಾಡಿ ಎಲ್ಲಿ ಹೋಗ್ತೈತೆ ಅಂತ ಯಾವ್ದಾದ್ರು ಅಕ್ಕಪಕ್ಕ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ. वीडियो जो बना, किससे पूछ के वीडियो बना रहे हैं? क्यों? किसको पूछने का? किसको पूछने का? किससे पूछ के वीडियो? किसको पूछने का? बनाएगा वीडियो, वीडियो बनाएगा ना? बना रहे बना वीडियो. हाँ. बना वीडियो. चल बना वीडियो. बना वीडियो. बना वीडियो. ಆಗಿ ಆಕೆ ತನ್ನ ದುರ್ವರ್ತನೆಯನ್ನ ತೋರಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನ ಈಗ ವಿಡಿಯೋದಲ್ಲಿ ನೋಡಿದ್ರಿ. ವಿಡಿಯೋ ಮಾಡ್ತಾ ಇದ್ದೀಯಾ ಅಂತ ಕೇಳ್ಬಿಟ್ಟು ಚಪ್ಪಲಿಯಲ್ಲಿ ಹೊಡಿತಾ ಇದ್ದಾಳೆ. ಹೌದು, ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಹಂಗಾರೆ
ಮಾಡು ವಿಡಿಯೋ ಮಾಡು ಅಂತ ಹೇಳಿ ಚಪ್ಪಲಿಯಲ್ಲಿ ಥಳಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅವನು ಹೇಳ್ತಾ ಇದ್ದಾನೆ, ಲೋಕೇಶ್ ಎನ್ನುವಂಥವನು ಆಟೋ ಡ್ರೈವರು, ನಾನು ಟಚ್ ಮಾಡಿಲ್ಲ, ಮಧ್ಯದಾರಿಯಲ್ಲಿ ಅವರು ಓಡಾಡ್ತಾ ಇದ್ದಾರೆ, ಸ್ವಲ್ಪ ಸನಿಹಕ್ಕೆ ಬಂದಿರುವ ವಿಚಾರಕ್ಕಾಗಿ ಮಾತನಾಡ್ತಾ ಇದ್ದಾರೆ. ಆಕೆಯ ಗಾಡಿಗೆ ನಾನು ಟಚ್ ಮಾಡಿಲ್ಲ, ಆದ್ರೂ ಕೂಡ ಈ ರೀತಿಯ ದುರ್ವರ್ತನೆಯನ್ನ ತೋರ್ತಾ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ಆಟೋ ಚಾಲಕ ಲೋಕೇಶ್ ಮಾತನಾಡ್ತಾನೆ. ಆದ್ರೂ ಕೂಡ ಆ ಒಂದು ಮಹಿಳೆ ತನ್ನ ಕೋಪವನ್ನ ತೀರಿಸಿಕೊಳ್ಳೋಕೆ ಶುರು ಮಾಡ್ತಾಳೆ. ಚಪ್ಪಲಿಯನ್ನ ಇಟ್ಕೊಂಡು ಆತನ ಮೇಲೆ ಥಳಿಸ್ತಾಳೆ. ಬೇಕಾ ಬಿಟ್ಟಿಯಾಗಿ ಹೊಡಿತಾ ಇರುವಂತಹ ವಿಡಿಯೋವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಅಲ್ಲ, ಒಂದು ಗಂಡು ಮಗುವಿಗೆ ಅಥವಾ ಒಂದು ಗಂಡಸಿಗೆ ನಡು ರಸ್ತೆಯಲ್ಲಿ ಚಪ್ಪಲಿಯಲ್ಲಿ ಥಳಿಯೋದು ಅಂತಂದ್ರೆ ಏನು ವಿಚಾರ ಏನಿದು? ಆತ ಏನು ಮಾಡಬಾರ್ದು ಮಾಡ್ತಾ ಅಂತ? ಎಸ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ಜವರೇಗೌಡರು, ಆಟೋ ಚಾಲಕರ ಅಧ್ಯಕ್ಷರಾಗಿರುವಂತಹ ಜವರೇಗೌಡರು ನಮ್ಮ ಒಂದು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಜವರೇಗೌಡ್ರೆ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಆಟೋ ಚಾಲಕರ ಮೇಲೆ ದರ್ಪಗಳು ನಡೆದಿರುವಂತಹ ವಿಚಾರ, ಒಂದು ಹಿಂದಿ ಹುಡುಗಿ ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡಿತಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಮೇಡಮ್? ಇವಾಗ ಒಬ್ಬ ಚಾಲಕ ಅಂದ್ರೆ ತನ್ನ ಬದುಕನ್ನ ಕಟ್ಟಿಕೊಂಡು ತನ್ನ ಸಂಸಾರನ ನೀಗಿಸೋದಿಕ್ಕೆ ಒಂದು ಆಟೋ ಚಾಲಕ ವೃತ್ತಿನಲ್ಲಿ ಅವಲಂಬಿಸಿರ್ತಾರೆ. ಅವರು ಅವರ ಜೀವನ ನಿರೂಪಣೆ ಮಾಡ್ಕೋದು. ಯಾಕೆಂದ್ರೆ ಓದಿರ್ತಾರೆ, ಕೆಲವರು ಓದ್ದೇ ಇರ್ಬೋದು. ಇವತ್ತೆಲ್ಲ SLC ಎಲ್ಲ ಓದಿರೋಂತೆ ಜನಗಳು ಇವತ್ತಿರೋರು ಯಾರೇನು ಕಮ್ಮಿ ಏನಿಲ್ಲ. ಡಿಗ್ರಿ ಮಾಡಿರೋರು ಸಹ ಆಟೋ ಚಾಲಕರ ವೃತ್ತಿ. ಯಾಕೆಂದ್ರೆ ಉದ್ಯೋಗ ಸಿಗದೆ ಇದ್ದಾಗ ಇದು ಈಸಿಯಾಗಿ ಒಂದು ಉದ್ಯೋಗ ಸಿಗುವಂತದ್ದು ಆಟೋ ವೃತ್ತಿ. ಹಾಗಾಗಿ ತಮ್ಮ ಬದುಕನ್ನ ಕಟ್ಕೊಳಕ್ ಬಂದಿರ್ತಾರೆ. ಆದ್ರೆ ಪ್ರಯಾಣಿಕರೇ ದೇವರು ಅಂತ ಹೇಳಿ ನಮ್ಮ ಚಾಲಕರು ತಿಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆ ರೀತಿ ಇರ್ತಕ್ಕಂಥ ಟೈಮ್ನಲ್ಲಿ ಈ ಒಂದು ಯಾರೇ ಒಬ್ರು ಇರ್ಬೋದು, ಚಾಲಕರಿಗೆ, ಲಾರಿ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಬಸ್ ಚಾಲಕ, ಯಾರಿಗೇ ಆಗ್ಲಿ ಅವ್ರನ್ನ ಭಾರಿ ಚೀಪ್ ಆಗಿ ನೋಡ್ಬಾರ್ದು. ಅವ್ರಿಗೆ ಒಂದು ಗೌರವ ಕೊಡ್ಬೇಕು. ಅವ್ರದ್ದು ಒಂದು ಸಂಸಾರ ಇದೆ. FIR ಆಗಿದ್ಯಾ ಅವಳ ಮೇಲೆ? ಅದು ಇನ್ನ ತಿಳ್ಕೊಂಡಿಲ್ಲ ಮೇಡಮ್. FIR ಆಗ್ಲೇಬೇಕು. ಕಾನೂನು ಪ್ರಕಾರ ಅದೇ ಕೆಲಸನ ಚಾಲಕ ಮಾಡಿದ್ರೆ ಇವತ್ತು ಇಡೀ ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ಫುಲ್ ಪೇಪರ್ ಅಲ್ಲಿ ಬಂದ್ಬಿಡೋದು. ಆಟೋ ಚಾಲಕರಿಂದ ಪ್ರಯಾಣಿಕ ಆದಂತ ಮಹಿಳೆಗೆ ಹೊಡೆದಿದ್ದಾರೆ ಅಂತ ಅದನ್ನ ಪ್ರಚಾರ ಬಂದ್ಬಿಡೋದು. ಅದೇ ಒಬ್ಬ ಚಾಲಕನ ಹೊಡೆದಿರೋದ್ರಿಂದ ಏನಂದ್ರೆ ಇದು ಪ್ರಚಾರ ಬರ್ತಾ ಇಲ್ಲ. ಇವ್ರದ್ದು ಒಂದು ಜೀವ, ಅವ್ರದ್ದು ಒಂದು ಜೀವನೇ. ಕಾನೂನು ನಡಿನಲ್ಲಿ ಯಾರದೇ ಆಗ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ. ಜವರೇಗೌಡ್ರೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಆಕೆ ಮೇಲೆ FIR ಇನ್ನೂ ಕೂಡ ಆಗಬೇಕಾಗಿದೆ. ಕಂಡಲ್ಲಿ ಥಳಿಯೋದು ಸೂಕ್ತವಲ್ಲ ಎನ್ನುವಂತಹ ವಿಚಾರಕ್ಕಾಗಿ. ಹಾಗೆ ಕನ್ನಡಿಗರ ಮೇಲೆ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಈ ಒಂದು ದರ್ಪ ಎನ್ನುವಂಥದ್ದು. ಈ ಹಿಂದೆಯೂ ಕೂಡ ಒಂದು ಹುಡುಗ ಮಾತನಾಡಿದ್ದ ಆಟೋ ಚಾಲಕನಿಗೆ, ಕನ್ನಡದಲ್ಲಿ ನಾನು ಮಾತನಾಡುವುದಿಲ್ಲ, ಏನ್ ಮಾಡ್ತೀರಾ ಅಂತ ಹೇಳಿ ಮಾತನಾಡಿರುವಂತಹ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದಾದ ನಂತರ ಸಾರಿಯನ್ನ ಕೂಡ ಆತ ಕೇಳಿದ್ದ. ಈಗ ಈಕೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇವಳಿಗೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.